ಏರ್ಫೋರ್ಸಲ್ಲಿ ಬಿಟ್ಟಿರೋಂಥ ಒಂದು ಹುದ್ದೆಗೆ ಒಂದು ನೋಟಿಫಿಕೇಶನ್ನ ತೋರಿಸ್ಕೊಂತ ಹೋಗ್ತೀನಿ, ಏನೇನು ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಅಂತೇಳಿ ತಿಳಿಸ್ತಾ ಹೋಗಿದ್ದೆ. ಸ್ವಲ್ಪ ಅದರಲ್ಲಿ ಹೇಳ್ತೀನಿ, ಯಾಕಂತಂದರೆ ಅದು ಪ್ರತಿ ವರ್ಷವೂ ಸೇಮ್ ಇರುತ್ತೆ. ನಾವು ಇನ್ನೊಂದು ಸಲ ಆ ವಿಡಿಯೋನ ಮಾಡಿದ್ದೀವಿ, ನೋಡೋಣ ಈ ಸಲ ಏನೇನು ಕೇಳಿದ್ದಾರೆ ಅಂತೇಳಿ ಕ್ಲಿಯರಾಗಿ ತಿಳಿಸ್ತಾ ಹೋಗೋಣ. ಲಾಸ್ಟ್ ಡೇಟ್ ಏನು, ಫೀಸ್ ಎಷ್ಟು, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಇಂಡಿಯನ್ ಏರ್ಫೋರ್ಸಲ್ಲಿ ಅಗ್ನಿವೀರ್ ವಾಯು ಇಂಟೇಕ್ ಹುದ್ದೆಗಳನ್ನ ಬಿಟ್ಟಿದ್ದಾರೆ. GD ಅಂತಲೇ ಲೆಕ್ಕ ಹಾಕೊಳ್ಳಿ, ಬಟ್ ಇದಕ್ಕೆ SLC ಒಂದು ಇರಲ್ಲ. ಇದಕ್ಕೆ PUC ಮೇಲೆ ಮತ್ತು ಡಿಪ್ಲೊಮಾ ಮಾಡ್ತಾರೆ. ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಈಗ ನೋಡ್ತಾ ಇರ್ಬೋದು, ಈ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಜುಲೈ 11ರಿಂದ 2025, ಅಂದರೆ ಮುಂದಿನ ತಿಂಗಳು ಜುಲೈಯಲ್ಲಿ 11ನೇ ತಾರೀಕು ಸ್ಟಾರ್ಟ್ ಆಗಿ ಸೊ 31 ಜುಲೈಗೆ ಈ ಒಂದು ಅಪ್ಲಿಕೇಶನ್ನು ಸೊ ಕ್ಲೋಸ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, 11 ಸ್ಟಾರ್ಟ್ ಆಗಿ 31ಕ್ಕೆ ಕ್ಲೋಸ್ ಆಗುತ್ತೆ. ಅಷ್ಟರೊಳಗಡೆ ನೀವು ಈ ಅಪ್ಲಿಕೇಶನ್ನ ಹಾಕಬೇಕು. ಕೇವಲ 20 ದಿನ ಕಾಲಾವಕಾಶ ಇರುತ್ತೆ. ಇದಾದ ನಂತರ ಮೊದಲೇ ಸೂಚನೆಗಳು ನೋಡ್ಕೊಂತ ಹೋಗೋಣ. ಯಾವ್ಯಾವ ಇಂಪಾರ್ಟೆಂಟ್ ಇರುತ್ತೆ ಅಷ್ಟೇ ನೋಡೋಣ, ಯಾಕಂತಂದರೆ ಇದು ಸೇಮ್ ಆಗಿರುತ್ತೆ ಪ್ರತಿ ವರ್ಷ, ಹಾಗಾಗಿ ಜಾಸ್ತಿ ಇದ್ರ ಬಗ್ಗೆ ಹೇಳಕ್ಕೆ ಹೋಗಲ್ಲ. ಸೊ ಹುದ್ದೆ ಹೆಸರು ಅಗ್ನಿವೀರ್ ವಾಯು ಅಂತೇಳಿ. ಸೊ ಇದಾದ ನಂತರ ನೋಡ್ತಾ ಇರ್ಬೋದು, ಈ ಒಂದು ಅಪ್ಲಿಕೇಶನ್ನ ನಿಮಗೆ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ 11ನೇ ತಾರೀಕು. ಹಾಗೆ ಎಲಿಜಿಬಲ್ ಏನೇನು ಕೇಳಿದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಎಲಿಜಿಬಲ್ ಬಂದುಬಿಟ್ಟು ಮೊದಲನೇದಾಗಿ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಡೇಟ್ ಆಫ್ ಬರ್ತ್ 2ನೇ ತಾರೀಕು ಜುಲೈ 2005, ಹಾಗೆ 2 ಜನವರಿ 2009. ಇದ್ರ ಮಧ್ಯೆ ಯಾರ್ಯಾರು ಡೇಟ್ ಆಫ್ ಬರ್ತ್ ಇದನ್ನೋ ಅವರು ಈ ಒಂದು ಅಪ್ಲಿಕೇಶನ್ನ ಹಾಕ್ಬೋದು. ವಯಸ್ಸು ಸೇಮು 17 ಇಂದ 21 ವರ್ಷ ಇದಕ್ಕೆ ಕೊಟ್ಟಿರ್ತಾರೆ, ಇಲ್ಲಿ ನೋಡ್ತಾ ಇರ್ಬೋದು. ಇದಾದ ನಂತರ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿ, ಮೇನ್ ಇದೆ, ಇದನ್ನೇ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ 2 ಗ್ರೂಪಿನ ಉದ್ಯೋಗ ಇರುತ್ತೆ, X ಆ್ಯಂಡ್ Y ಅಂತೇಳಿ. ಸೊ X ಗ್ರೂಪ್ ಬಂದುಬಿಟ್ಟು PUC ಸೈನ್ಸ್ ಮಾಡಿದವರು ಹಾಗೆ ಡಿಪ್ಲೊಮಾ ಮಾಡಿದವರು ಹಾಕ್ಬೋದು. Y ಗ್ರೂಪ್ನ ಯಾರು PUC ಮಾತ್ರ ಮಾಡಿರ್ತಾರೋ ಆರ್ಟ್ಸು, ಕಾಮರ್ಸು, ಎಜುಕೇಷನ್, ಇವರು Y ಗ್ರೂಪಿಗೆ ಹುದ್ದೆಗಳನ್ನ ಹಾಕ್ಬೋದು. ನೀವು ಅಪ್ಲಿಕೇಶನ್ ಫಿಲ್ ಮಾಡ್ಕೊತ ಹೋದಾಗ ಅದು ಮುಂದೆ ಆಪ್ಷನ್ ಬರುತ್ತೆ. ಓಕೆ, ಮೊದಲನೇದಾಗಿ ಎಜುಕೇಷನ್ ಕ್ವಾಲಿಫಿಕೇಷನ್ನ ನೋಡೋಣ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಸೈನ್ಸ್ ಸಬ್ಜೆಕ್ಟ್ ಮಾಡಿದ್ರು ಅಂದರೆ ಸೈನ್ಸ್ ಮಾಡಿದವರು ಮ್ಯಾಥ್ಸು, ಫಿಸಿಕ್ಸು ಮತ್ತು ಇಂಗ್ಲೀಷು ಆಗಿರಬೇಕಾಗಿರುತ್ತೆ. ಈ ಸೈನ್ಸಲ್ಲಿ ಈ ಸಬ್ಜೆಕ್ಟ್ ಇರೋದು ಈ ಒಂದು ಹುದ್ದೆನ ಅಪ್ಲಿಕೇಶನ್ ಹಾಕ್ಬೋದು. ಹಾಗೆ PUC ಒಳಗಡೆ ನೀವು ಸೆಕೆಂಡ್ PUC ಒಳಗಡೆ ಓವರಾಲ್ ಆಗಿ 50% ಅಗ್ರಿಗೇಟ್ ಆಗಿರಬೇಕು, ಅಂದರೆ 50%ಗಿಂತ ಹೆಚ್ಚು ಅಂಕಗಳನ್ನ ಪಡೆದಿರಬೇಕಾಗುತ್ತೆ ನೀವು ಓವರಾಲ್ ಆಗಿ ಎಲ್ಲ ಸಬ್ಜೆಕ್ಟ್ ಸೇರಿಬಿಟ್ಟು. ಇದಾದ ನಂತರ ಇಂಗ್ಲೀಷಲ್ಲಿ 50ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದಿರಬೇಕು. ನೀವು 49 ತೆಗೆದ್ರೆ ಎಲಿಜಿಬಲ್ ಆಗಲ್ಲ. ನೆಕ್ಸ್ಟ್ ಬೇರೆ ಸಬ್ಜೆಕ್ಟಲ್ಲೆಲ್ಲ ನೀವು ಜಸ್ಟ್ ಪಾಸ್ ಆಗಿದ್ರು ನಡೀತೆ, ಬಟ್ ಇಂಗ್ಲೀಷಲ್ಲಿ 50ಕ್ಕಿಂತ ಹೆಚ್ಚು ತೆಗೆದಿರಬೇಕು. ಇದಾದ ನಂತರ ಡಿಪ್ಲೊಮಾ ಮಾಡಿದವರು, ಸೊ ಇಲ್ಲಿ ನೋಡಿ ಡಿಪ್ಲೊಮಾ ಮಾಡಿದವರು ಕೂಡ ಸೇಮ್ ಇರುತ್ತೆ. ನಿಮ್ಮ ಅಗ್ರಿಗೇಡು 3 ವರ್ಷದ ಎಲ್ಲ ಟೋಟಲಾಗಿ ಸೇರಿಬಿಟ್ಟು 50%ಗಿಂತ ಅಗ್ರಿಗೇಡ್ ಆಗಿರಬೇಕಾಗುತ್ತೆ. ಹಾಗೆ ಇಂಗ್ಲೀಷಲ್ಲಿ 50 ಮಾರ್ಕ್ಸ್ಗಿಂತ ಹೆಚ್ಚು ಅಂಕಗಳನ್ನ ಪಡೆದಿರಬೇಕಾಗುತ್ತೆ. ಸೊ ಡಿಪ್ಲೊಮಾದಲ್ಲಿ ಯಾವ್ಯಾವ ಟ್ರೇಡ್ ಅಂತೇಳಿ ಕೊಟ್ಟಿದ್ದಾರೆ, ನೀವು ಯಾವ್ಯಾವ ಕಾಂಬಿನೇಷನ್ ಮಾಡಿರ್ತಾರೆ, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ಸ್, ಇವು ಮತ್ತು ಕಂಪ್ಯೂಟರ್ ಸೈನ್ಸ್, ಟೆಕ್ನಾಲಜಿ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಈ ಕೋರ್ಸ್ ಮಾಡಿದವರು ಡಿಪ್ಲೊಮಾ ಈ ಅಪ್ಲಿಕೇಶನ್ನ ಹಾಕ್ಬೋದು. ಇದಾದ ನಂತರ ಅದರ್ ದೆನ್ ಸೈನ್ಸ್ ಅಂತಂದರೆ ಈಗ ಆರ್ಟ್ಸು, ಕಾಮರ್ಸು, ಎಜುಕೇಷನ್ ಮಾಡಿದವರಿಗೆ ಸೊ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು 2 ವರ್ಷದ್ದು PUC ಮಾಡಿದರೆ ಸಾಕು. ಅದರಲ್ಲಿ ಟೋಟಲ್ ಆಗಿ ನಿಮಗೆ ಪರ್ಸೆಂಟೇಜ್ ಬಂದುಬಿಟ್ಟು 50ಕ್ಕಿಂತ ಜಾಸ್ತಿ ಅಂಕಗಳನ್ನ ಓವರಾಲ್ ಅಗ್ರಿಗೇಟ್ ಆಗಿರಬೇಕಾಗುತ್ತೆ. ಇದಾದ ನಂತರ ನೀವು ಸೊ ಇಂಗ್ಲೀಷಲ್ಲಿ 50ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದಿರಬೇಕಾಗುತ್ತೆ. ನೀವು ಕನ್ನಡದಲ್ಲಿ ಜಸ್ಟ್ ಪಾಸ್ ಆದರೂ ಪರವಾಗಿಲ್ಲ, ಇಂಗ್ಲೀಷಲ್ಲಿ 50ಕ್ಕಿಂತ ಹೆಚ್ಚು ಅಂಕಗಳನ್ನ ಹೊಂದಿರಬೇಕಾಗುತ್ತೆ. ಆನಂತರ ಫಿಸಿಕಲ್ ಏನೇನಿರುತ್ತೆ ಅಂತ ನೋಡೋಣ. ಇದರಲ್ಲಿ ಮೇನಾಗಿ ಹೈಟ್ ನೋಡ್ತಾ ಇರ್ಬೋದು. ಸೊ ಹೈಟ್ ನೋಡಿ 152 ಸೆಂಟಿಮೀಟರ್ನ ಕೇಳಿದ್ದಾರೆ. ಹುಡುಗರು ಮತ್ತು ಹುಡುಗರಿಗೆ ಇಷ್ಟು ಮಿನಿಮಮ್ ನೀವು ಇರಲೇಬೇಕಾಗುತ್ತೆ, ಕಾಮನ್ ಇರುತ್ತೆ, ಇಬ್ಬರಿಗೂ ಅಷ್ಟೇ ಹೈಟು. ಸೊ ಇದಾದ ನಂತರ ನೆಕ್ಸ್ಟ್ ನೋಟಿಫಿಕೇಶನ್ ಏನಪ್ಪ ಅಂದರೆ ಸೊ ಹುಡುಗರಿಗೆ ಚೆಸ್ಟ್ ಬಂದುಬಿಟ್ಟು 77 ಸೆಂಟಿಮೀಟರ್ ಇರಬೇಕು, ಕಾಮನ್ ಆಗಿ ಇರುತ್ತೆ. ಸೊ 5 ಸೆಂಟಿಮೀಟರ್ ನೀವು ಎಕ್ಸ್ಪೆಂಡಲ್ ಮಾಡಲೇಬೇಕಾಗುತ್ತೆ. ಕಾಮನ್ ಆಗಿ ಎಲ್ಲ ಫಿಸಿಕಲ್ಗೂ ಇಷ್ಟೇ ಇರುತ್ತೆ. ಇದಾದ ನಂತರ ಮೆಡಿಕಲ್ ಅಗ್ನಿವೀರ್ದು ಏನಿರುತ್ತೆ ಅದೇ ಸೈಡಲ್ಲೂ ಇರುತ್ತೆ. ಸ್ಯಾಲ್ರಿ ಮತ್ತು ನಿಮ್ಮದು ಆ್ಯನ್ಯುವಲ್ದು ಇದು ರಜಾ ಎಷ್ಟು ವರ್ಷಕ್ಕೆ 30 ದಿನ ರಜಾ ಎಲ್ಲ ಸೇಮ್ ಇರುತ್ತೆ, ಏನು ಚೇಂಜ್ಮೆಂಟ್ ಇಲ್ಲ. ನೋಡೋಣ ಎಕ್ಸಾಮು ಕ್ವಶನಲ್ಲಿ ಯಾವ್ಯಾವ ಥರ ಇರುತ್ತೆ ಏನೇನು ಅಂತೇಳಿ ನೋಡಿ. ಸೈನ್ಸ್ ಸಬ್ಜೆಕ್ಟ್ ಮೇಲೆ ಹಾಕೋರಿಗೆ 60 ನಿಮಿಷ ಟೈಮ್ ಇರುತ್ತೆ. ನಿಮಗೆ SLC ಮತ್ತು PUC ಸಂಬಂಧಪಟ್ಟಂತಹ ಫಿಸಿಕ್ಸು, ಮ್ಯಾಥಮೆಟಿಕ್ಸು, ಇಂಗ್ಲೀಷು ಇದ್ರ ಸಂಬಂಧವಾಗಿ ನಿಮಗೆ ಕ್ವಶನ್ಗಳು ಬಂದಿರುತ್ತೆ. ಸೊ ಸೈನ್ಸ್ ಮೇಲೆ ಹಾಕೋರಿಗೆ ಇದು ಓಕೆನಾ. ಈಗ ಅದರ್ ದೆನ್ ಸೈನ್ಸ್ ಹಾಕೋರಿಗೆ ಏನಪ್ಪ ಅಂತಂತಂದರೆ ಸೊ ಅವರು 45 ನಿಮಿಷ ಟೈಮ್ ಇರುತ್ತೆ. ಅವರಿಗೆ ಸಬ್ಜೆಕ್ಟ್ ಬಂದುಬಿಟ್ಟು ಏನೇನು ಇರುತ್ತಪ್ಪ ಅಂತಂತಂದರೆ ಸೊ ಇಂಗ್ಲೀಷ್ ಇರುತ್ತೆ, ಅದು ಆ್ಯಸ್ ಪರ್ ನಿಮ್ಮ ಒಂದು SLC ಮತ್ತು PUC ಸಂಬಂಧಪಟ್ಟಂತೆ ಇಂಗ್ಲೀಷ್ ಇರುತ್ತೆ. ಹಾಗೆ ರಾಗ ಇರುತ್ತೆ. ಸೊ ನಾವೇನು ಹೇಳ್ತೀವಲ್ಲ ರೀಸನಿಂಗ್ ಆ್ಯಂಡ್ ಜನರಲ್ ಅವೇರ್ನೆಸ್, ಸೊ ಇದು ನಿಮಗೆ ಇರುತ್ತೆ. ಇಷ್ಟು ನೀವು ಓದ್ಕೋಬೇಕಾಗುತ್ತೆ. ಅಕಸ್ಮಾತಾಗಿ ನೀವು 2ಕ್ಕೂ ಹಾಕ್ತೀರ ಅಂತಂದರೆ X ಆ್ಯಂಡ್ Yಗೆ ಸೊ ನಿಮಗೆ 2 ಇನ್ಕ್ಲೂಡ್ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ನೀವೇನು ಅಕಸ್ಮಾತಾಗಿ ಸೈನ್ಸ್ ಮಾಡಿದ್ರು 2ಕ್ಕೂ ಹಾಕೋಕ್ಕೆ ಬರುತ್ತೆ. ಸೊ ಹಂಗೆ ಹಾಕಿದರೆ
ನೀವು ಮೊದಲು ನಿಮ್ದು ಪಾಸ್ ಮಾಡಬೇಕಾದ್ರೆ 85 ನಿಮಿಷ ಟೈಮ್ ಇರುತ್ತೆ ನಿಮಗೆ. ಮೊದಲು ನಿಮಗೆ ಸಂಬಂಧಪಟ್ಟದ್ದು ಅಂದರೆ ಫಿಸಿಕ್ಸು, ಮ್ಯಾಥ್ಸು ಮತ್ತು ಇಂಗ್ಲೀಷ್ನ ಇದಿರುತ್ತೆ. ಇದಾದ ನಂತರ ಈಗ ನಾನ್ ಸೈನ್ಸ್ ಅವರು ಇದು ಮಾಡ್ತಾರಲ್ವ, ಅದರ್ ದೆನ್ ಸಬ್ಜೆಕ್ಟು ಅವ್ರದ್ದು ಕೂಡ ನೀವು ಪಾಸ್ ಮಾಡಬೇಕಾಗುತ್ತೆ. ರೀಸನಿಂಗ್ ಆ್ಯಂಡ್ ಜನರಲ್ ಅವೇರ್ನೆಸ್. ಸೊ ನೀವೆರಡು ಹಾಕಿದರೆ ಇಷ್ಟು ಎಕ್ಸಾಮ್ ಬರೀಬೇಕಾಗುತ್ತೆ. ಓಕೆ, ನೀವು ಅಪ್ಲೈ ಮಾಡಿದ್ರೆ ಎಕ್ಸ್ ಮತ್ತು ವೈಗೆ. ವೈಗೂ ಎಕ್ಸ್ ಗ್ರೂಪಲ್ಲಿ ಏನು ಬರುತ್ತೆ, ವೈ ಗ್ರೂಪಲ್ಲಿ ಏನು ಬರುತ್ತೆ ಅದನ್ನು ನಾನು ತಿಳಿಸ್ಕೊಡ್ತೀನಿ ಮುಂದೆ. ಸೊ ಎಕ್ಸ್ ಗ್ರೂಪ್ನವರೆಲ್ಲ ಸ್ವಲ್ಪ ಟೆಕ್ನಿಕಲ್ ಇರ್ತೀರ, ವೈ ಗ್ರೂಪ್ನವರೆಲ್ಲ ಗ್ರೌಂಡ್ ವರ್ಕಲ್ಲಿ ಇರ್ತೀರ. ಏನೋ ಬೇರೆ ಏನಲ್ಲ, ಸೇಮ್ ಸ್ಯಾಲ್ರಿ ಇರುತ್ತೆ, ಸೇಮ್ ರೆಸ್ಪೆಕ್ಟು ಎಲ್ಲ ಸೇಮ್ ಇರುತ್ತೆ, ಏನು ತೊಂದರೆ ಇಲ್ಲ. ಹಾಗೆ ಇದ್ರ ಬಗ್ಗೆ ನೆಗೆಟಿವ್ ಪ್ಯಾಟರ್ನ್, ಮಾರ್ಕಿಂಗ್ ಪ್ಯಾಟರ್ನ್ ನೋಡ್ಕೊಳ್ಳೋಣ ಏನೇನಾಗುತ್ತೆ ಅಂತೇಳಿ. ಸೊ ಒಂದು ಕ್ವಶನ್ನು 1 ಮಾರ್ಕ್ ಫಾರ್ ಎವ್ರಿ ಕರೆಕ್ಟ್ ಕ್ವಶನ್ ಅಂತ ಕೊಟ್ಟಿದ್ದಾರೆ. ಸೊ ಓಕೆ, ನೀವು ಯಾವುದೋ ಅಟೆಂಡ್ ಮಾಡಿಲ್ಲ ಅಂದರೆ ಏನೂ ನಿಮಗೆ ತೊಂದರೆ ಇಲ್ಲ. ಬಟ್ ನೀವು ಒಂದೇನಾದರೂ ರಾಂಗ್ ಹಾಕಿದರೆ ನಿಮಗೆ 0.25 ಮಾರ್ಕ್ಸು ಕಟ್ಟಾಗುತ್ತೆ. ಅಂತಂದರೆ 4 ತಪ್ಪು ಹಾಕಿದರೆ 1 ಮಾರ್ಕ್ಸು ನಿಮ್ಮದು ಹೋಗುತ್ತೆ. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಹುಷಾರಾಗಿ ಎಕ್ಸಾಮ್ನ ಬರಬೇಕು ನೀವು. ಸೆಲೆಕ್ಷನ್ ನೋಡ್ಕೊಂತ ಹೋಗೋಣ. ಫೇಸ್ 1 ನಿಮಗೆ ಆನ್ಲೈನ್ ಟೆಸ್ಟ್ ಇರುತ್ತೆ, ಒಳಗಡೆ ನಿಮಗೆ ಫಿಸಿಕಲ್ ಇರುತ್ತೆ. ಫಸ್ಟ್ ನೀವು ಎಕ್ಸಾಮ್ ಬರೆದು ಕಟ್ ಆಫ್ ಆಗಿ ಒಂದು ಲೀಸ್ಟ್ ಬಿಡ್ತಾರೆ, ಅದರ ಸೆಲೆಕ್ಟ್ ಆದವರು ಮತ್ತೆ ಫೇಸ್ 2 ಬರ್ತೀರಾ. ಸೊ ಅಲ್ಲಿ ನಿಮಗೆ ನಾರ್ಮಲಾಗಿ ಫಿಸಿಕಲ್ ಇರುತ್ತೆ, 1600 ಮೀಟ್ರ್ ರನ್ನಿಂಗು ಈ ಥರ ಎಲ್ಲ ಅಲ್ಲಿ ಕೊಟ್ಟಿದ್ದಾರೆ ಏನೇನು ತೊಗೊಂಡೋಗ್ಬೇಕಂತೇಳಿ. ಈಗ ನೀವು 2ನೇ ಫಿಸಿಕಲಿಗೆ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಇಲ್ಲೆಲ್ಲ ಕೆಲವೊಂದು ಕೊಟ್ಟಿದ್ದಾರೆ ಏನೇನು ತೊಗೋಬೇಕಂತೇಳಿ ಮ್ಯಾಂಡೇಟರಿ. ಇವೆಲ್ಲ ನೀವು ಹಳೆಯ ಒಂದು ನೋಟಿಫಿಕೇಶನ್ ಒಳಗೆ ನಾನು ತಿಳಿಸಿರ್ತೀನಿ, ಅಷ್ಟೇ ಇರುತ್ತೆ, ಏನು ಜಾಸ್ತಿ ತಲೆ ಕಟ್ಸುವಂಥ ಅವಶ್ಯಕತೆ ಇಲ್ಲ ಡಾಕ್ಯುಮೆಂಟ್ಗಳ ಬಗ್ಗೆ. ಸೊ ಒರಿಜಿನಲ್ SSLC ಮಾರ್ಕ್ಸ್ಗಳು ತೊಗೊಬೇಕು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ನಿಮ್ಮ ಹತ್ರ ಏನೇನು ಅವೈಲೇಬಲ್ ಇದೆ ID ಕಾರ್ಡ್ಸ್ಗಳು ಅವ್ನು ತಾನೋಗಿ. ಹಾಗೆ NCC ನೀವು ಅಪ್ಲಿಕೇಶನ್ ಒಳಗಡೆ ಮೆನ್ಷನ್ ಮಾಡಿದ್ರೆ ಮಾತ್ರ ಅಲ್ಲಿ ಅಕ್ಸೆಪ್ಟ್ ಮಾಡ್ತಾರೆ. ಅಪ್ಲಿಕೇಶನ್ ಒಳಗಡೆ ಹಾಕಿಲ್ಲ ಅಂತಂತಂದರೆ ಅಲ್ಲಿ ರಿಸೀವ್ ಮಾಡಲ್ಲ, ಮಾಡಿದ್ರು ಅದು ನಿಮಗೆ ಆ್ಯಡ್ ಆಗಿರಲ್ಲ. ಆ ಥರ ನಿಮಗೆ ಒಂದು ಫಿಸಿಕಲ್ ಏನಂತೇಳಿ ತಿಳಿಸ್ಕೊಡ್ತೀನಿ. ಸೊ ಫಿಸಿಕಲ್ ಮೊದಲು ನೋಡೋದಾದರೆ ನಿಮಗೆ ಹುಡುಗರಿಗೆ 7 ನಿಮಿಷ ಇದು ಕೊಟ್ಟಿದ್ದಾರೆ ಟೈಮಿಂಗ್ನ. 1600 ಮೀಟ್ರ್ ಓಡೋಕ್ಕೆ ಈಸಿಯಾಗಿರುತ್ತೆ ತುಂಬ. ಇದರಲ್ಲಿ ಯಾವುದೇ ರೀತಿ ಎಕ್ಸಲೆಂಟ್ ಆ ಥರ ಏನು ಮಾರ್ಕ್ಸ್ಗಳು ಕೌಂಟ್ ಆಗೋಲ್ಲ, ಜಸ್ಟ್ ಪಾಸ್ ಮಾಡಬೇಕಾಗುತ್ತೆ. ಸೊ ಇದಾದ ನಂತರ ಹುಡುಗಿಯರಿಗೆ ಬಂದುಬಿಟ್ಟು 1600 ಮೀಟ್ರು 8 ನಿಮಿಷ ಇರುತ್ತೆ. ಸೊ ಹುಡುಗಿಯರಿಗೆ 8 ನಿಮಿಷ ಇರುತ್ತೆ. ಇದಾದ ನಂತರ ಹುಡುಗರಿಗೆ ಬಂದುಬಿಟ್ಟು ಇನ್ನೇನಿರುತ್ತಪ್ಪ ಅಂತಂತಂದರೆ 10 ಪುಷಪ್ಸ್ ಇರುತ್ತೆ. ಇದಾದ ನಂತರ 10 ಸಿಟಪ್ಸ್ ಇರುತ್ತೆ, ಹಾಗೆ 20 ಸ್ಕ್ವಾಟ್ ಎಕ್ಸಸೈಸ್ಗಳು ಇರುತ್ತೆ. ಇದನ್ನ ಕಂಪಲ್ಸರಿಯಾಗಿ ಪಾಸ್ ಮಾಡಬೇಕಾಗುತ್ತೆ. ಸೊ ಇದಾದ ನಂತರ ಹುಡುಗಿಯರಿಗೆ ಬಂದುಬಿಟ್ಟು ಕಾಮನ್ ಆಗಿ 10 ಸಿಟಪ್ಸ್ ಇರುತ್ತೆ, 15 ಸ್ಕ್ವಾಟ್ಸ್ ಇರುತ್ತೆ. ಸೊ ಸ್ಕ್ವಾಟ್ಸ್ ಅಂತಂದರೆ ಕೂತೆದಳಿರುತ್ತೆ. ಸೊ ಸಿಟಪ್ಸ್ ಅಂತಂತಂದರೆ ಮಲ್ಕೊಂಡ್ಬಿಟ್ಟು ನಾವು 6 ಪ್ಯಾಕಿಗೆ ಏನು ವರ್ಕ್ ಮಾಡ್ತೀವಲ್ಲ ವರ್ಕೌಟು ಅದು ಇರುತ್ತೆ. ಓಕೆ, ಪುಷಪ್ಸ್ ಅಂತಂದರೆ ಗೊತ್ತಿದೆ, ಕಾಮನ್ ಆಗಿ ಎಲ್ಲ ಹುಡುಗರು ನಾರ್ಮಲ್ ಆರ್ಮಿ ಒಳಗಡೆ ಹೊಡೆದಿರ್ತಾರೆ ಅದೇ. ನೀವು ಸೆಕೆಂಡಲ್ಲಿ ಫಿಸಿಕಲ್ ಪಾಸ್ ಆದಮೇಲೆ ನಿಮಗೆ ಮೆಡಿಕಲ್ ಇರುತ್ತೆ. ಮೆಡಿಕಲಲ್ಲಿ ಅವ್ರು ಏನೇನು ಚೆಕ್ ಮಾಡ್ತಾರೆ, ಏನೇನು ಪಾಯಿಂಟ್ ಇರುತ್ತೆ ಅಂತೇಳಿ ಅವ್ರು ಕೊಟ್ಟಿದ್ದಾರೆ. ಇವುಗಳಲ್ಲಿ ತೊಂದರೆ ಇದ್ದರೆ ಮಾತ್ರ ನೀವು ಅನ್ಫಿಟ್ ಆಗ್ತೀರಾ. ಸೊ ಕೆಲವೊಂದಿಷ್ಟುಗಳನ್ನ ಕೊಟ್ಟಿದ್ದಾರೆ ಅವರು. ಈ ಒಂದು ಅಪ್ಲಿಕೇಶನ್ನ ನೀವು agnipathvayu.in ಇದರೊಳಗಡೆ ಹೋಗ್ಬಿಟ್ಟು ಹಾಕಿ. ತುಂಬ ಜನ ತಪ್ಪಾದ ವೆಬ್ಸೈಟ್ಗಳಲ್ಲಿ ಹೋಗಿ ಫ್ರಾಡ್ ಆಗ್ತಿದ್ದಾವೆ. ಸೊ ಈ ಒಂದು ವೆಬ್ಸೈಟ್ನ ಓಪನ್ ಮಾಡ್ಕೊಂಡು ಅಪ್ಲಿಕೇಶನ್ನ ಹಾಕಿ. ಎಕ್ಸಾಮ್ ಫೀಸ್ ಬಂದುಬಿಟ್ಟು 550 ರೂಪಾಯಿ ಇರುತ್ತೆ. ಮೊದಲದಾಗಿ ಅಪ್ಲಿಕೇಶನ್ ಹಾಕೋಕ್ಕೆ ಆಧಾರ್ ಕಾರ್ಡು, ನಿಮ್ಮ ಒಂದು PUC ಮಾರ್ಕ್ಸ್ ಕಾರ್ಡು, ಹಾಗೆ ಐಡೆಂಟಿ ಕಾರ್ಡ್ ಪ್ರೂಫ್ಗಳೇನಿರುತ್ತೆ ಅವನ್ನೆಲ್ಲ ತೊಗೊಂಡೋಗಿ, ಪಾಸ್ಪೋರ್ಟು ತೊಗೊಂಡೋಗಿ, ರೀಸೆಂಟ್ ಆಗಿರೋದು ಇಷ್ಟು ಅಪ್ಲಿಕೇಶನ್ ಹಾಕಲಿಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಗಳು. ಸೊ ಈಗಲೂ ಅವರೆಲ್ಲ ನಿಮಗೆ ಡಾಕ್ಯುಮೆಂಟ್ಗಳನ್ನ ಕೇಳಲ್ಲ. ಡಾಕ್ಯುಮೆಂಟ್ ಬಗ್ಗೆ ನಾವು ಮುಂದೆ ವಿಡಿಯೋ ಮಾಡ್ತಾ ಹೋಗೋಣ. ಮೊದಲು ಎಕ್ಸಾಮ್ ಪಾಸ್ ಆದಮೇಲೆ ನಿಮಗೆ ಏನೇನು ಅಂತೇಳಿ ಎಲ್ಲ ಅವರೇ ನಿಮಗೆ ತಿಳಿಸ್ತಾ ಹೋಗ್ತಾರೆ, ಅವಾಗ ಮಾಡಿಸ್ಕೊತ ಹೋಗಿ. ಕಾಮನ್ನಾಗಿ ನೀವು ಈಗ ಪ್ರೆಸೆಂಟಾಗಿ ರೆಸಿಡೆನ್ಷಿಯಲ್ಲು, ಡೊಮೋಷನಲ್ಲು ಮತ್ತು ಕ್ಯಾಸ್ಟ್ ಇನ್ಕಮ್ ಇವನ್ನೆಲ್ಲ ಮಾಡಿಸಿ ಇಟ್ಕೊಂಡಿರಿ ಇಂಗ್ಲೀಷ್ ಒಳಗಡೆ. ಇವು ಅಷ್ಟೇ ಕಾಮನ್ನಾಗಿ ಅವ್ರು ಕೇಳೋದು. ಸೊ ಪೊಲೀಸ್ ವೆರಿಫಿಕೇಷನ್ ಅವೆಲ್ಲ ನೀವು ಸೆಲೆಕ್ಷನ್ ಆಗ್ತಾ ಹೋಗ್ತಾ ಮುಂದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣಂತೆ. ಸೊ ನೀವು ಪೊಲೀಸ್ ವೆರಿಫಿಕೇಷನ್ ಮಾಡಿಸ್ಕೊಂತೀರಿ ಮುಂಚೆನೇ ಅಂತೇಳಿ, ಸೊ ಅದನ್ನು ಕೂಡ ಮಾಡಿಸ್ಕೋಬೋದು, ಏನೂ ತೊಂದರೆ ಇಲ್ಲ. ಸೊ ಈಗ ಡಾಕ್ಯುಮೆಂಟ್ ಬೇಕಾದ್ರೆ ನಿಮಗೆ ಫೋಟೋ, ಆಧಾರ್ ಕಾರ್ಡ್, ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳು, ಐಡೆಂಟಿ ಪ್ರೂಫ್ಗಳು. ನೀವು NCC ಮಾಡಿದರೆ NCC ತೊಗೊಂಡೋಗಿ, ಡ್ರೈವಿಂಗ್ ಇದೆ ಡ್ರೈವಿಂಗ್ ಇವನ್ನೆಲ್ಲ ತೊಗೊಂಡೋಗಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಇವನ್ನ ನೀವು ಶೋ ಮಾಡಬೇಕು.